ಸುಖ ಹೈ. ಆತಮ ಕಾ ಹಿತ ಆತ್ಮಹಿತ ಯಾತ್ರಾಗದ ಸುಖದಾಗದ ಅಂದರೆ ಸುಖ ಸ್ವರೂಪ ಅದ. ಆತ್ಮಹಿತ ಸುಖ ಸ್ವರೂಪ ಅದು. ಸುಖ ವಹಿ ಹೈ ಜೋ ಆಕುಲತಾ ರಹಿತ. ಸುಖ ಯಾವುದಾದ ಯಾತ್ರ ಆಕುಲತಾ ಇಲ್ಲ. ಆಕುಲತಾ ಅಂದರೆ ದುಃಖ. ಆಕುಲತಾ ಅಂದ್ರೆ ಆರ್ತ ಧ್ಯಾನ. ಆಕುಲತಾ ಅಂದ್ರೆ ಆರ್ತ ಧ್ಯಾನಕ್ಕೆ ನಿಮಿತ್ತ. ತಿಳಿತೇನೆ ರೀ, ನೋಡ್ತೇನೆ ರೀ, ಕೇಳ್ತೇನೆ ರೀ. ಈ ಕಡೆ ನೋಡಬಾರ್ದು. ಒಮ್ಮೆ ನಾವು ಹೇಳೋಣ ಈ ಕಡೆ ಲಕ್ಷ್ಯ ಇರಬೇಕು. ಆಕುಲತಾ ಅಂದರೆ ಏನ, ನಮ್ಮ ದುಃಖ. ಮತ್ತು ಆಕುಲ ಯಾವಾಗ ಮಾಡ್ತೇವೆ ಅವಾಗ ಆರ್ತಧಾನ ಆಗ್ತದೆ. ಮತ್ತು ಆರ್ತಧಾನ ಎಲ್ಲ ತಿರಿಯಂಚ ಪಶುಗತಿಗೆ ಕಾರಣ ಇದೆ. ಆಕುಲತಾ ರಹಿತ ಜೋ ಅಂದ್ರೆ ಸುಖ ಯಾವುದಕ್ಕೆ ಅನ್ಬೇಕು, ಯಾತ್ರ ಆಕುಲತಾ ಇಲ್ಲ, ದುಃಖ ಇಲ್ಲ, ಅದಕ್ಕೆ ಸುಖ ಅಂತಾರು. ಮೋಕ್ಷಮೇ ಆಕುಲತಾ ನೈ. ಮೋಕ್ಷದಾಗ ಆಕುಲತಾ ಇಲ್ಲ. ಸ್ವರ್ಗದಾಗೂ ಆಕುಲತಾ ಅದು, ಮನುಷ್ಯದಾಗೂ ಆಕುಲತಾ ಆಗದು, ಮನುಷ್ಯ ಮತ್ತು ನರಕದಾಗೂ ಆಕುಲತಾ ಅದ. ಮಕ್ಕಳು ಎಲ್ಲಿ ಆಕುಲತಾ ಇಲ್ಲ, ಮಕ್ಕಳು ನಾವು ಎಲ್ಲಿ ಹೋಗೋದದ, ಮೋಕ್ಷ ಆಗೋದದು. ಅದಕ್ಕೆ ನಿಮ್ದು ಹೆಸರು ಏನಾದ ಗೊತ್ತದ, ನಿಮ್ದು ಗುರುತು ಏನಾದ್ರು ಗೊತ್ತದ ಎಲ್ಲರದು. ಯಾರು ಸಮ್ಯಕ್ ದೃಷ್ಟಿ ಆದರು ಅವ್ರದ್ದು ಗುರುತು ಏನ, ಮುಮೋಕ್ಷು. ಮೋಕ್ಷ ಹೋಗೋಕ್ಕೆ ಯಾರ್ದು ಇಚ್ಛೆ ಅದ ಅವರು ಸಮ್ಯಕ್ ದೃಷ್ಟಿ. ಹೌದಿಲ್ಲ, ಸ್ವರ್ಗ ಹೋಗೋದಾದ್ರೆ ಅವ್ರ ಸಮ್ಯಕ್ ದೃಷ್ಟಿ ಇಲ್ಲ. ನಾವು ಇಚ್ಛೆ ಯಾವ್ದು ಮಾಡಬೇಕು, ಮೋಕ್ಷ. ಅದಕ್ಕಿಂತ ಮೊದಲು ನಿನ್ನೆ ನಮ್ದು ರಾತ್ರಿ ಸ್ವಲ್ಪ ಚಿಂತನೆದಾಗ ಬತ್ತು. ಏನು ಚಿಂತನೆ ಬತ್ತು, हे प्रभु, हे भगवान, आपके जैसा ही मेरा आत्मा अत्यंत सिद्ध स्वरूप है. आपके जैसा ತಿಳಿತಿಲ್ಲ ಹಿಂದಿ ಸ್ವಲ್ಪ. आपके जैसा ही मेरा भी आत्मा अत्यंत सिद्ध स्वरूप होने वाला है. उस आत्म स्वरूप में मेरा आत्म स्वरूप देखे, उस अरिहंत स्वरूप में मेरा आत्म स्वरूप देखे, ऐसे मैं भावना कर रहा हूँ. ಅಂದ್ರೆ ನಮ್ಮ ಆತ್ಮಸ್ವರೂಪ ದರ್ಶನ ಆಗಬೇಕು. ಸಿದ್ಧ ಹೋಗಿದ್ದಾರೆ ಅವರು ಆತ್ಮದ ಖರೆ, ಅವ್ರಿಗೆ ನಮ್ಮ ಪರ ಅದಾರ. ಸಿದ್ಧ ಭಗವಂತನು ನಮ್ಗೆ ಪರ ಅದಾರ. ಸ್ವ ಯಾರ, ಸ್ವ ಆತ್ಮನ್. ಒಂದಿಲ್ಲ, ಸ್ವ ಆತ್ಮನ ದರ್ಶನ ನಮಗೆ ಆಗಬೇಕು. ಬರಬೇಕಿಲ್ಲ. ಅದನ್ನು ನೀವು ಇಚ್ಛೆ ಮಾಡಬೇಕು. ಹೇ ಪ್ರಭು, ಹೇ ಭಗವಾನ್, ನಮ್ಮ ಸ್ವ ಆತ್ಮ ಅರ್ಯಂತ ದಶೆ ಒಳಗೆ ಕಾಣಲಿ. ಸ್ವ ಆತ್ಮ ನಿಜಾತ್ಮ. ಸ್ವ ಆತ್ಮ ಅಂದರೆ ನಿಮ್ಮ ನಿಜಾತ್ಮ ಅಂದರೆ ತಿಳಿತದೆ. ಹೇ ಪ್ರಭು, ಹೇ ಭಗವಾನ್, ನಮಗೆ ನಮ್ಮ ನಿಜಾತ್ಮ ಅರ್ಯಂತ ಸ್ವರೂಪದಾಗಿ ಕಾಣಲಿ. ಯಾತ್ರಾಗ ಅದನ್ನ ನಮಗೆ ಸಾಧ್ಯ ಅದು. ಇಲ್ಲೇ ನಾವು ಸಂಸಾರ ಅವಸ್ಥೆಗೆ ಅದೇವು, ನಮ್ಮ ಸಾಧ್ಯ ಏನು ಇಡಬೇಕು, ಅರಿಹಂತ ಅವಸ್ಥಾ. ಆ ಅರಿಹಂತ ಅವಸ್ಥಾ ನಮಗೆ ಮೇಲೆ ಕಾಣಬೇಕಿಲ್ಲ, ಅದನ್ನ ಭಾವನೆ ಮಾಡೋದು. ಇಲ್ಲೇನು ನಡೆದಿದ್ದು, ಹಾಂ, ಅಂದರೆ ನಾವು ಸುಖ ಯಾವ್ದು ಬೇಕಾದ ಎಲ್ಲಿ ಆಕುಲತಾ ಇಲ್ಲ. ಒಂದಿಲ್ಲ ಅಂದರೆ ಪಶು ಪಕ್ಷಿ ತಿರಂಜಿ ಗತಿಗೆ ಕಾರಣ ಇಲ್ಲ. ಒಂದಿಲ್ಲ ಆ ಪ್ರಕಾರ ರಹಿತ ಅದು ಸುಖ ಏನದ, ಖರೆ ಸುಖ ಅದ. ಆ ಬರೇ ಮೋಕ್ಷದಾಗ ಸಿಗ್ತದೆ, ಬಾಕಿಯಲ್ಲಿ ಇಲ್ಲ. मोक्ष में आकुलता नहीं, इसी कारण मोक्ष मार्ग में लगना चाहिए. सम्यक दर्शन ज्ञान चारित्र ये रत्नत्रय मोक्ष का मार्ग है. इधर रत्नत्रय मोक्ष का मार्ग है. वह मोक्ष मार्ग दो प्रकार का है. एक सत्यार्थ स्वरूप, वह निश्चय मोक्ष मार्ग है, और जो निश्चय मार्ग का कारण है वो व्यवहार मोक्ष मार्ग. ಏನೊಮ್ಮೆ ತಿಳ್ಕೊರೆ, ನಿಶ್ಚಯ ಮಾರ್ಗ ಮತ್ತು ವ್ಯವಹಾರ ಮಾರ್ಗ. ಮೋಕ್ಷ ಮಾರ್ಗ ಎರಡು ಪ್ರಕಾರ ಅದಾವು. ಒಂದಾದ ಸತ್ಯಾರ್ಥ ರೂಪ ಅಂದ್ರೆ ವಹ ನಿಶ್ಚಯ ಮೋಕ್ಷ ಮಾರ್ಗ. ನಿಶ್ಚಯ ಮೋಕ್ಷ ಮಾರ್ಗ ಅಂದರೆ ಏನದ, ಅದ ಸತ್ಯಾರ್ಥ ಸ್ವರೂಪ ಅದ. ಮತ್ತು ಅದಕ್ಕೆ ಕಾರಣ ಏನದ, ಅದು ವ್ಯವಹಾರ ಮೋಕ್ಷಕ್ಕೆ ಕಾರಣ. ಅದಕ್ಕೆ ಕಾರಣ ಏನದ, ವ್ಯವಹಾರ ಮೋಕ್ಷ ಕಾರಣ. निश्चय मोक्ष मार्ग का कारण व्यवहार मोक्ष मार्ग.
रत्नत्रय का स्वरूप परद्रव्य न ते भिन्न आप में रुचि सम्यक्त्व भला है। आप रूप को जानपनो सो सम्यक ज्ञान कला है। ಅಂದರೆ ಸಮ್ಯಕ್ ಜ್ಞಾನ ಏನು ಒಂದು ಕಲಾ ಅದು. ಆ ಸಮ್ಯಕ್ ಜ್ಞಾನ ಕಲಾ ನಮ್ದು ಬತ್ತು ಅಂದರೆ ನಮ್ಮ ಚಾರಿತ್ರ್ಯ ಚಾಲು ಆಯಿತು. ಇಲ್ಲಕ್ರೆ ಇಲ್ಲ. ಫಸ್ಟ್ ಏನಾಗಬೇಕು? ರುಚಿ ಸಮ್ಯಕ್ತ್ವ. ರುಚಿ ಸಮ್ಯಕ್ತ್ವ ಅಂದರೆ ಏನು? ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಆಗನ ಸಮ್ಯಕ್ ಜ್ಞಾನ ಆಗೋದು ಸಾಧ್ಯ ಅದು. ಮತ್ತು ಸಮ್ಯಕ್ ಜ್ಞಾನ ಆಗನ ಸಮ್ಯಕ್ ಚಾರಿತ್ರ್ಯ. ಇದನ್ನು ಕಲಾ ಅದು. आप रूप में लीन रहे नहीं, आप रूप में लीन रहे थिर सम्यक चारित सोई अब व्यवहार मोक्ष मग सुनिए हेतु नियत को होई परद्रव्यों से भिन्न अपनी आत्मा में रुचि रखना. परद्रव्य से भिन्न. परद्रव्य ಅಂದ್ರೆ ನಿಮಗೇನು ಕಾಣ್ತದೆಲ್ಲ ಪರದ್ರವ್ಯ. ಸ್ವದ್ರವ್ಯ ಕಾಣಂಗಿಲ್ಲ, ಕಾಣ್ತದೇನ ಅಂದರೆ ಪರದ್ರವ್ಯ ಅಂದರೆ ಏನ? ಏನು ನಮಗೆ ಕಂದು ಕಾಣಿರ್ತದೆ ಏನಾರು ರೂಪಿ ಅದು, ಅದೆಲ್ಲ ಪರದ್ರವ್ಯ. ತಿಳಿದೇನೆ? ಪರದ್ರವ್ಯ ಅಂದ್ರೆ ಏನ? ಏನು ಕಣ್ಣಿಗೆ ಕಾಣ್ತದೆ ಅದೆಲ್ಲ ಪರದ್ರವ್ಯ. ನಮ್ಮ ದಶೆ ನೀವು ಪರದ್ರವ್ಯ ಅದ ರೀ, ನಿಮ್ಮ ದಶೆ ನಾವು ಪರದ್ರವ್ಯ ಅದ. ನಿಮ್ಮ ದಶೆಯಿಂದ ನಿಮ್ಮ ಸ್ವದ್ರವ್ಯ ಅಷ್ಟು ಸ್ವದ್ರವ್ಯ ಅದ, ಬಾಕಿ ಎಲ್ಲ ಪರದ್ರವ್ಯ. ನಿಮ್ಮ ದಶೆಯಿಂದ ನಾವು ಪರದ್ರವ್ಯ, ನಮ್ಮ ದಶೆಯಿಂದ ನೀವು ಪರದ್ರವ್ಯ. ಖರೆ ನಿಮ್ಮ ದಶೆಯಿಂದ ನಿಮ್ಮ ಆತ್ಮ ಸ್ವದ್ರವ್ಯ, ನನ್ನ ದಶೆಯಿಂದ ನನ್ನ ಆತ್ಮ ಸ್ವದ್ರವ್ಯ. परद्रव्य से भिन्न अपने आत्मा में रुचि करना ಅಂದರೆ ಈ ಪರದ್ರವ್ಯ ಇಂಥ ನಾವು ದುರ್ಲಕ್ಷ್ಯ ಮಾಡಿ, ಪರದ್ರವ್ಯಕ್ಕೆ ದುರ್ಲಕ್ಷ್ಯ ಮಾಡಿ ನಾವು ಆತ್ಮಶ್ರದ್ಧಾನ ಮೇಲೆ ಏನು ಲೀನ್ ಹಾಕವು ಅದನ್ನು ನಿಮ್ಮ ಸಮ್ಯಕ್ ದರ್ಶನ. ಅದ್ರಾಗ ರುಚಿ ಆಗಬೇಕು. ಆ ರುಚಿ ಅಂದ್ರೆ ನಿಶ್ಚಯ ಸಮ್ಯಕ್ दर्शन. आत्मरूप का आत्मस्वरूप का यथार्थ ज्ञान होना वो निश्चय ज्ञान. ನಮ್ಮ ಆತ್ಮಸ್ವರೂಪ ಹೆಂಗೆ ಅದು ಆ ಥರದ ಜ್ಞಾನ ಆಗೋದಂದ್ರೆ ಅದೇನ ಸಮ್ಯಕ್ ಜ್ಞಾನ. ಆತ್ಮಸ್ವರೂಪಮೇ ಸ್ಥಿರತಾ. ಆತ್ಮಸ್ವರೂಪದಾಗ ಸ್ಥಿರ ಆಗೋದು, ಹೊರಗೆ ನೋಡೋದಿಲ್ಲ. ನನ್ನ ಆತ್ಮಂದೇ ನನ್ನ ಆತ್ಮ ಹೆಂಗೆ ಅದಾನು ಆತನ ಚಿಂತನೆ ಮಾಡ್ಕೋ ಸ್ಥಿರ. ಇದರ ನಿರ್ವಿಕಲ್ಪ ಸ್ಥಿರ ಆದ್ರೂ ಅದ ಏನದ ನಿಶ್ಚಯಲೆ ಸಮ್ಯಕ್ ಚಾರಿತ್ರ್ಯ. ಯಾವಾಗ ನಮ್ಮ ಲಕ್ಷ್ಯ ಹೊರಗೆ ಹೋಗೋದು और निश्चय चारित ಇಲ್ಲ. अब व्यवहार मोक्ष मार्ग को सुनिए. ಈಗ ವ್ಯವಹಾರ ಮೋಕ್ಷ ಮಾರ್ಗ ಏನದ ತಿಳ್ಕೊರಿ. जो निश्चय मोक्ष मार्ग का कारण है. निश्चय मोक्ष मार्गಕ್ಕೆ ಏನು ಕಾರಣ ಅದ ಆ ಕಾರಣ ಅಂದ್ರೆ ವ್ಯವಹಾರ ಮೋಕ್ಷ ಮಾರ್ಗ. ಈಗ ವ್ಯವಹಾರ ಸಮ್ಯಕ್ ದರ್ಶನ ರೂಪ ಹೇಳ್ತಾರು. जीव अजीव तत्व अरु आश्रव बंधरु बंधरु संवर जानो निर्जर मोक्ष कहे जिन तिनको जो का त्यों सरधानौ है सोई समकित व्यवहारी अभयन रूप बखानो सुनतिन को सामान्य विशेषई
दृढ़पतिथि दृढ़पतिथि उर आनव। जिनेन्द्र भगवान ने जीव अजीव आश्रव बंध संवाद निद्रा मोक्ष ये 7 तत्व, ये 7 तत्व कहे हैं। उनका जैसा तैसा श्रद्धान करना वो व्यवहार सम्यक है। ये 7 तत्व ಮೇಲೆ ಹೆಂಗ ಅದಾವು ಜೈಸೆ ಹೇ ವೈಸೆ ಅನೆ ಅದರ ಸ್ವರೂಪ ಹೆಂಗ ಅದ ಆ ಸ್ವರೂಪ ತಿಳ್ಕೊಂಡು ಕ್ಯಾಸ ಅದರ ಮೇಲೆ ಶ್ರದ್ಧಾನ ಮಾಡೋದು ಇದೇ ವ್ಯವಹಾರ सम्यक दर्शन है। ಏನದ हाँ व्यवहार सम्यक दर्शन है। अब उनका स्वरूप अद ಹೆಂಗ हतर ಹೇಳಿದೆ। अब उनका स्वरूप कहते हैं उनको सामान्य और विशेष रूप से सुनो और हृदय की प्रतीति दृढ़ करो। ಈಗ ಏನು ಹೇಳ್ತಾರೋ ಈ ವ್ಯವಹಾರ सम्यक दर्शन का स्वरूप ತಿಳ್ಕೊರಿ ಮತ್ತು ಅದು ಸಾಮಾನ್ಯಲೇ ಮತ್ತು ವಿಶೇಷ ರೂಪಲೇ ಇಲ್ಲಿ ಹೇಳ್ತಾರೋ। ಈಗ ಎಲ್ಲ ತತ್ವ ಅದ ಎಷ್ಟು ತತ್ವ ಅದಾವು ಅದರಾಗ ಮುಖ್ಯ ಏನದ ಜೀವ ತತ್ವ, ಅದಕ್ಕೆ ಮುಖ್ಯ ಅಂತಾರೋ ಮತ್ತು ಬಾಕಿಗೆ ಗೌಣ ಅಂತಾರೋ। ಈ ಜೀವ ಸ್ವರೂಪ ತಿಳಿಸೊಳಗೆ ಇವು ಬಾಕಿ 6 तत्व अदाव। खरे मुख्य ಏನದ जीव तत्व, बाकी 6 तत्व गौण अदाव। जीव तत्व के भेद बहिरात्म अंतर आत्मा परमात्मा परमात्मा जीव त्रिधा है। देह जीव को एक गिनाई बहिरात्म तत्व मुदा है। उत्तम मध्यम जगन त्रिविध के अंतर आत्मज्ञानी द्विविध संग विना शुद्ध उपयोगी मुनि उत्तम निज ध्यानी। बहिरात्ಮ ಅಂತರಾತ್ಮ ಪರಮಾತ್ಮ ಈ ಪ್ರಕಾರೆ जीव 3 प्रकारದವು। जो मूढ़ जीव देह और जीव को एक गिनता है, यार अज्ञानी मूर्ख जीव ಏನ ಈ ದೇಹ ಮತ್ತು ಜೀವ ಅಂದ್ರೆ ಆತ್ಮ ಒಂದ ಅನ್ನಿಸ್ತಾನೆ, ಗಿಂತ ಅಂದ್ರೆ ಒಂದ ಅನ್ನಿಸ್ತಾನು, ಅವ ಬಹಿರಾತ್ಮ। ಅವ ಯಾರ ಬಹಿರಾತ್ಮ। ಬಕ್ಕ ನಾ ಯಾವಾರದವು बहिरात्मा देव ಏನು ಅಂತರಾತ್ಮ देव। मूळ या प्रकारे ನಾವು नरक गती, तिर्यांची गती, देवगती ಮತ್ತು ಮನುಷ್ಯ ಗತಿ ಹಿಂಗೆ ಕ್ರಮ ಹಚ್ತೇವೆ ನೀಚದಿಂದ ಉಚ್ಚ ತನಕ। ಆ ಪ್ರಕಾರೆ ಈ ಆತ್ಮನು ಬಹಿರಾತ್ಮ ಅಂದ್ರೆ ತೆಳಗಿಂದ, ಮಧ್ಯಮಾತ್ಮ ಅಂತರಾತ್ಮ ಒಂದಿಲ್ಲ, ಮತ್ತು ಉಚ್ಚ ಅಂದ್ರೆ ಪರಮಾತ್ಮ। ಬಕ್ ನಾವು ಈಗ ಯಾವದೇವು, ನಾವು ಈಗ ಅಂತರಾತ್ಮ ಅದೇವು। ಯಾವುದಾವುದು ನಾವು ಈಗ ದೇಹ ಮತ್ತು ಈ ಆತ್ಮ ಅಂದರೆ ಜೀವಕ್ಕೆ ಒಂದ ಅಂತರ ನಾವು ಬಹಿರಾತ್ಮ। ನಿಮ್ದು ಏನು ಶ್ರದ್ಧೆ ಅದ, ಜೀವ ಮತ್ತು ದೇಹ ಬೇರೆ ಬೇರೆ ಅದ ಏನು ಒಂದ ಅದ? ಇದನ್ನು ನಿಮ್ಮ ಶ್ರದ್ಧೆ ಇತ್ತು ಅಂದರೆ ಜೀವ ಅಂತರಾತ್ಮ, ನೀವ ಅಂತರಾತ್ಮ ಅದೇನ ಶ್ರದ್ಧೆ ಅದೇನ? ಏನು ಶ್ರದ್ಧೆ ಅದ ಹೇಳ್ರಿ? ಜೀವ ಬೇರೆ ಶರೀರ ಬೇರೆ। ಬಕ್ ಜೀವ ಅಂದರೆ ಏನು? ಈ ಶರೀರ ಅದ, ಜೀವ ಅಂದರೆ ಇನ್ನೊಂದು ಶರೀರ ಅದ ಇಲ್ಲ। ಬಕ್ ಜೀವ ಅಂದರೆ ಏನ? ಆತ್ಮ। ಮತ್ತು ಶರೀರ ಅಂದರೆ ಏನ? ಪುದ್ಗಲ, ನಮಗೇನು ಕಾಣ್ತದ, ಈ ಶರೀರ ಕಾಣ್ತದ, ಇದನ್ನು ಪುದ್ಗಲ್ ಅದ। ಬಟ್ ಪುದ್ಗಲ್ ಅಂದರೆ ಕರ್ಮ, ಪುದ್ಗಲ್ ಅಂದ್ರೆ ಕರ್ಮ ಸ್ವರೂಪ ಅದೇ ಇಲ್ಲ।
ನೀವು ಏನು ನೋಡ್ತೀರಿ ಆ ಪುದ್ಗಲ ಅಪೇಕ್ಷೆ ನೀವು ಮಾಡಿದ್ರಿ ಕರ್ಮ ಬರೋಬರಿ. ಯಾಕಂದರೆ ಹೊರಗೆ ಲಕ್ಷ್ಯ, ಹೊರಗೆ ನೋಡೋದು ಅಂದರೆ ಪುದ್ಗಲಕ್ಕೆ ನೋಡೋದು, ಒಳಗೆ ನೋಡೋದಂದ್ರೆ ನಮ್ಮ ಆತ್ಮಕ್ಕೆ ನೋಡಬೇಕು. ಅಂದರೆ ಹೊರಗೆ ನೋಡೋದು ಬಂದ್ ಮಾಡಬೇಕು, ಹೊರಗೆ ನೋಡೋದು ಬಂದ್ ಮಾಡಬೇಕು. ಯಾಕಂದ್ರೆ ನಮ್ಮ ಆತ್ಮಸ್ವರೂಪ ನಂಗೆ ಕಾಣಬೇಕು. ನಾ ಆತ್ಮಸ್ವರೂಪ ನೋಡಲಾಕೆ ಇಲ್ಲಿ ಮನುಷ್ಯದಾಗ ಹುಟ್ಟಿದೆವು, ಹೌದಿಲ್ಲ? ಇದನ್ನು ತಿಳ್ಕೊಬೇಕು. ನಾವು ಯಾವಾಗ ಹೊರಗೆ ರಮಿಸ್ತೇವೆ ಆವಾಗ ತಿಳ್ಕೊಳ್ಳೋದು ನಮ್ಮದು ಇಲ್ಲಿ ಮನುಷ್ಯ ನಮ್ಗೆ ವ್ಯರ್ಥ ಆಯಿತು, ವ್ಯರ್ಥ ಆ ಥರ ವಿಚಾರ ಮಾಡೋಕ್ಕೆ. ಯಾವಾಗ ನಿಮ್ಗೆ ಸಂಸಾರ ಕಾರಣ ಇರಂಗಿಲ್ಲ, ಏನು ಗಡಬಡಿ ಇರಂಗಿಲ್ಲ, ಆವಾಗ ಕಣ್ಣು ಮುಚ್ಚಬಾರ್ದು. ಏನು ಮಾಡೋದು? ಮೊದಲು ಕಣ್ಣು ಮುಚ್ಚಿ ಮಾಡೋದು ಮತ್ತು ಬಾಯಿ ಮುಚ್ಚೋದು. ಇದನ್ನು ಆತಂದ್ರೆ ಎಲ್ಲ ಚಾಲು, ಬಾಕಿ ಏನೂ ಆಗಲ್ಲ, ಎಲ್ಲ ಬಿಟ್ಟು ಬಿಡೋದು. ಏನು ಹಾಕೋದೆಲ್ಲ ಹೊರಗಿಂದದು, ಏನಾಗೋದದ ಕರ್ಮದ ಕಾರಣ ಅದು. ನಾವು ಕರ್ಮದ ಕಾರಣ ವಿಚಾರ ಮಾಡೋದೇನ? ಕರ್ಮದ ಕಾರಣ ವಿಚಾರ ಮಾಡೋದೇನ? ಬಾಯ್ಲೆ ಬೇರೆ ಬಾಯ್ಲೆ ಹೇಳ್ರಿ ಇಲ್ಲತ್ತ ಒಂದು ಇದು ಬಾಯ್ಲೆ ನಮ್ಗೆ ಬೇಕಾದ್ರೆ ನಿಮ್ಮ ಪ್ರತಿ ಏನಂತೆ ಪ್ರತಿಕ್ರಿಯೆ ನಿಮ್ಮ ಬಾಯ್ಲೆ ಬರಬೇಕು. ನೀವು ಹಿಂಗೆ ನಾವು ನೋಡ್ಬೇಕು ಬೇಕಾದ್ರೆ ಮತ್ತು ಏನು ಹಿಂಗೂ ಅಂತೀರಿ, ಹಿಂಗೂ ಅಂತೀರಿ, ಹೆಂಗೆ ತಿಳಿಬೇಕು ನೀವು? ಅದು ನಮ್ಗೆ ತಿಳಂಗಿಲ್ಲ. ಯಾಕಂದ್ರೆ ನೀವು ದನ ಇಲ್ಲ, ನಾವು ದನ ಇಲ್ಲ. ದನಗೆ ದನಗಳು ಭಾಷೆ ತಿಳಿತದೆ. ಅದು ಕ್ವಾನ್ ಯಾವ್ದು ಬರ್ತದೆ? ಅದು ನಂದಿ ಬೈಲ್ ಅಂತಾರೆ. ನಂದಿ ಎತ್ತ ಗೊತ್ತದ? ಮಳೆ ಬರ್ತದೇನ? ಅದು ನಂಬೇಡ. ನಮ್ಗೇನು ಬೇಕು? ಬಾಯಿಲೆ ಉತ್ತರ. ಪ್ರತಿ ಸಾದ್ ನಿಮ್ಗೆ ಬೇಕಿದಿಲ್ಲ, ಬಾಯಿಲೆ ಹೇಳೋದು. ನಾ ಏನು ಕೇಳ್ತಿದ್ದೆ ಈಗ? ಏನು ಪ್ರಶ್ನೆ ಕೇಳಿದ್ನಿ? ಹಾಂ, ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ. ಈಗ ನಾವು ಏನು ಅದೇವು ಇದನ್ನು ಫಸ್ಟ್ ತಿಳ್ಕೊಬೇಕು. ನೀವು ಬಹಿರಾತ್ಮ ಅದೇರಿ? ಇಲ್ಲ. ಯಾಕಿಲ್ಲ? ಹಾಂ, ಇದನ್ನು ನಿಮ್ಮ ಶ್ರದ್ಧಾನ ಅದ ಒಂದಿಲ್ಲ. ಹಾಂ, ಅಂದರೆ ಇದು ಬಹಿರಾತ್ಮ ಶ್ರದ್ಧಾನ ಇಲ್ಲ, ಇದನ್ನು ಅಂತರಾತ್ಮ ಶ್ರದ್ಧಾನ. ಅಂತರಾತ್ಮ ಶ್ರದ್ಧಾನ ಅಂದ್ರೆ ನಾ ಬಹಿರಾತ್ಮ ಇಲ್ಲೋ, ನಾ ಅಂತರಾತ್ಮ ಅದೇನು. ಯಾಕ? ನಂದು ಲಕ್ಷ್ಯ, ನಮ್ಮದು ಶ್ರದ್ಧೆ ಅಂತರಾತ್ಮ ಮೇಲೆ ಅದ, ಆತ್ಮನ ಮೇಲೆ ಇದೆ. ಆತ್ಮನ ಮೇಲೆ ನನ್ನ ಆತ್ಮ ಬಿಟ್ಟು ಎಲ್ಲ ಬ್ಯಾರೆ ಅದ. ನನ್ನ ಆತ್ಮ ಬಿಟ್ಟು ಎಲ್ಲ ಬ್ಯಾರೆ ಅದ, ಪರ್ ಅದ. ಪರ್ ಮೇಲೆ ನನ್ನ ಶ್ರದ್ಧಾ ಇಲ್ಲ. ನನ್ನ ಶ್ರದ್ಧಾ ಆತ್ಮನ ಮೇಲೆ ಅಂದರೆ ನೀವು ಅಂತರಾತ್ಮ ಒಂದಿಲ್ಲ. ಬಹಿರಾತ್ಮ ಬಿಟ್ಟರೆ ಅಂತರಾತ್ಮ. ಈ 3 ಸ್ಟೇಜ್ ಅವ. ತೆಳಕಿಂದ ಬಹಿರಾತ್ಮ, ನಡುವಿಂದ ಅಂತರಾತ್ಮ, ಮ್ಯಾಲಿಂದ ಮ್ಯಾಲೆ ಯಾರು ಹೋಗಿದ್ದಾರೋ ಅಂತರಾತ್ಮ. ಅಂತರಾತ್ಮನ परमात्मा आगे ಮೇಲೆ ಹೋಗ್ತಾರೆ. बहिरात्मा, अंतरात्मा, परमात्मा, इस प्रकार 3 जीव प्रकार है. जो मूढ़ जीव, यार मूढ़ जीव ಅಂದ್ರೆ ಮೂರ್ಖ ಅಜ್ಞಾನಿ ಜೀವ, इनको ಏಕಗಿಂತ ಒಂದ ಅಂತಾನು ಅವ ಬಹಿರಾತ್ಮ ತತ್ವ. ಅದು ಬಹಿರಾತ್ಮ ತತ್ವ ಹೊರಗಿನ ಮತ್ತು ಅಂದರಿಗೆ ಆತ್ಮಗೂ ಒಂದ ಅಂತಾನವ ಬಹಿರಾತ್ಮ ತತ್ವ. आत्म स्वरूप के जानने वाले ज्ञानी अंतरात्मा कहते हैं. ये आत्म स्वरूप यार जानने वाले अंदर तिಳ್ಕೋತಾರೆ ಅವರು ಜ್ಞಾನಿ अंतरात्मा ಅಂತಾರೆ. अंतरात्मा ಅಂತ ತಿಳ್ಕೋಬೇಕು. अंतरात्मा जीव 3 प्रकार. ಈ अंतरात्मा ನಡುವಿನ अंतरात्माನು 3 ಪ್ರಕಾರ ಅದ. उत्तम अंतरात्म, मध्यम जगन्यात्म ಮತ್ತು ಜಗನ್ಯ ಅಂತರಾತ್ಮ. ಈ ಇತರಾಗೂ ಜಗನ್ಯ, ಮಧ್ಯಮ, ಉತ್ತಮ. ಈಗ ನಾವು ಜಗನ್ಯ ಅದೇವು, ಮಧ್ಯಮ ಅದೇವು, ಏನು ಉತ್ತಮ ಅದೇವು. ನಾವು ಎಲ್ಲಿ ಹೋಗಬೇಕು? ಉತ್ತಮ ಕಡೆ ಹೋಗಬೇಕು ಏನು ಜಗನ್ಯ ಕಡೆ ಹೋಗಬೇಕು? ಇದನ್ನು ತಿಳ್ಕೊಬೇಕು. ಅಂದರೆ ನಮ್ಮ ಈಗ ಅಂತರಾತ್ಮ ಅದೇನು, ನಾ ಅಂತರಾತ್ಮ ಇದ್ರೆ ನಮ್ಮ ಧ್ಯೇಯ ಏನಿರಬೇಕು? ಉತ್ತಮ ಅಂತರಾತ್ಮ ಒಂದಿಲ್ಲ. ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, अंतरंग बहिरंग दोनों प्रकार के परिग्रहों से रहित. ಏನು ಹೇಳ್ತಾರು?
ಅಂತರಂಗ ಬಹಿರಂಗ. ಅಂತರಂಗ ಅಂದ್ರೆ ಒಳಗಿಂದ ರಾಗದ್ವೇಷ, ಬಹಿರಂಗ ಅಂದ್ರೆ ಏನೆಲ್ಲ ಪರಿಗ್ರಹ ಒಂದಿಲ್ಲ. बहिरंग दोनों प्रकार के परिग्रहों से रहित. ಈ ಪರಿಗ್ರಹ ಎಷ್ಟು ಪ್ರಕಾರ ಹೇಳಿದರು? 24. ಒಳಗಿಂದ 10 14. ಹಾಂ, ಬಹಿರಂದು 14 10 ಮತ್ತು ಒಳಗಿಂದ 14. अंतरंग बहिरंग दोनों प्रकार के परिग्रहों से रहित शुद्ध उपयोग वाले आत्मध्यानी मुनि उत्तम अंतरात्मा है. ಏನು ಹೇಳ್ತಾಳು? ಅಂತರಂಗ ಅಂದ್ರೆ ರಾಗದ್ವೇಷ, ಬಹಿರಂಗ ಅಂದರೆ ಪರಿಗ್ರಹ, ಇತರ ಎಲ್ಲ ರಹಿತ ಯಾರದಾರೋ ಅವರವರ ಆತ್ಮಜ್ಞಾನಿ ಉತ್ತಮ ಅಂತರ ಪರಮಾತ್ಮ. ಆ ಪ್ರಕಾರ ನಮ್ಗೆ ಆಗೋದದ. ಅದ್ರ ಮೇಲೆ ಶ್ರದ್ಧೆ ಇಡಬೇಕು. ಈ ಉತ್ತಮ ಅಂತರಾತ್ಮ ಅಂದರೆ ಯಾರ? ಅಂತರಂಗ ಮತ್ತು ಬಹಿರಂಗ ಪರಿಗ್ರಹಲೇ ರಹಿತ 24 ಪರಿಗ್ರಹ ರಹಿತ ಯಾರು ಆದರೂ ಅವರ ಉತ್ತಮ ಅಂತರಾತ್ಮ. ಅದನ್ನು ನಮ್ದು ಈಗ ಸಾಧ್ಯ ಇಡಬೇಕು. ಈಗ ನಮ್ಗೆ ಸಾಧ್ಯ, ನಿಮ್ದಿಲ್ಲ. ನಿಮ್ದು ಸಾಧ್ಯ ಏನಾಗಬೇಕು? ನಮ್ಗೆ ಅಂತರಾತ್ಮ ಆಗೋದದು. ಜಗನ್ಯ ಅಂತರಾತ್ಮ ಕರೆ ಆಗೋಗ್ಬೇಕು. ಆ ಜಗನ್ಯ ಅಂತರಾತ್ಮ ಮುಂದೆ ಹೇಳ್ತಾರೆ, ಮುಂದೆ ಹೇಳ್ತಾರಲ್ಲ. ಖರೆ ನಾವು ನಮ್ದು ಏನೋ ಇರಬೇಕು, ನಮ್ದು ಅರೆ ನಮ್ದು. ಈಗ ನಾವು ಮಧ್ಯಮ ಅಂತರಾತ್ಮ ನಾವು ಇರಬೇಕು ಒಂದಿಲ್ಲ ಅಂದ್ರೆ ಆ ಥರದ್ದು ನಮ್ಗೆ ಸಾಧ್ಯ ಇರಬೇಕು. ನಾವು मध्यम अंतर आत्म है, जे देशव्रति आगारी, जे देशव्रति आगारी. जगन्न कहे अविरत जगन्न कहे अविरत सम्यक दृष्ಟಿ. ಅಂದರೆ ಈ ಪ್ರಕಾರ ನಾವು ಓದ್ರೆ ಆ ಥರ ವ್ಯಾಖ್ಯಾನ ತಿಳಿತದೆ ಒಂದಿಲ್ಲ. ಅದು ಸಾಲಿನೂ ಬರಂಗಿಲ್ಲ. ಖರೆ ಜಗನ್ನ ಕಹೆ ಅವಿರತ ಸಮ್ಮಕ್ ದೃಷ್ಟಿ. ತೀನೋ ಅಂದರೆ ಶಿವಮಗಚಾರಿ. ಇವು ಎಲ್ಲರೂ ಮೂರು ಮೋಕ್ಷ ಮಾರ್ಗ ಹೋಗ ಸದ್ನಂತರ ಶಿವಮಗಚಾರಿ. ಶಿವ ಅಂದ್ರೆ ಮೋಕ್ಷ, ಮಗ ಅಂದ್ರೆ ಮಾರ್ಗ, ಮೋಕ್ಷ ಮಾರ್ಗ ಮೇಲೆ ನಿಂದ್ರವರು. ಇವರು ಮೂರು ಜನ ಅದಾವು, ಅವು ಎಲ್ಲರೂ ಮೋಕ್ಷ ಮಾರ್ಗ ಏರ್ತಾರೆ. ಸಕಲ ನಿಕಲ ಪರಮಾತ್ಮ, ಸಕಲ ನಿಕಲ परमात्मा द्वैविध. तीन में घाति निवारी, श्री अरहंत सकल परमात्मा, ಲೋಕ ನಿಹಾರಿ. ಇದು ನಮಗೆ ತಿಳಿತಂದ್ರೆ ಆತ ಅನ್ವಯಕ್ಕೆ ನಮಗೆ ಸ್ವಲ್ಪ ಅರ್ಥ ತಿಳಿತದೆ. ಜೋ ದೇಶವ್ರತಿ ಶ್ರಾವಕ ಹೈ, ಯಾವುದಾ ಯಾರ ದೇಶವ್ರತಿ ಶ್ರಾವಕ ಅದಾರು ಅವರು ಮಧ್ಯಮ ಅಂತರಾತ್ಮ. ಏನ ದೇಶವ್ರತಿ ಶ್ರಾವಕ ವೇ ಮಧ್ಯಮ ಅಂತರಾತ್ಮ. ಅವಿರತ ಸಮ್ಯಕ ದೃಷ್ಟಿ ಜಗನ್ಯ ಅಂತರಾತ್ಮ. ಈಗ ನಿಮ್ಮ ವ್ರತ ಇದ್ರೆ ನೀವು ಅವಿರತ ಇಲ್ಲ. ಈಗ ನೀವೇನು ಹೇಳಿದ್ರಿ, ನಾವು ಜಗನ್ಯ ಅದೇವು. ವ್ರತ ಇಲ್ಲ ಏನು ನಿಮ್ದು? ಯಾವ್ದು ಕಡಿಮೆ ಇಲ್ಲ. ಅವಿರತ ಏನು ವ್ರತ ಅದಲ್ಲ. ಹಾಂ ಅಲ್ಲ, ಖರೆ ವ್ರತ ಅದೇ ಇಲ್ಲ. ಮತ್ತೆ ತಿಳ್ಕೊರಿ, ಇದು ಅವಿರತ ಸಮ್ಯಕ್ ದೃಷ್ಟಿ ಜಗನ್ಯ ಅಂತರಾತ್ಮ. ಈಗ ಮೊದಲು ಏನು ಹಿಂಗೆ ಬೇಕು? ಸಮ್ಯಕ್ ದೃಷ್ಟಿ ಆಗಬೇಕು. ಸಮ್ಯಕ್ ದೃಷ್ಟಿ ಮತ್ತು ನಿಮ್ಮದು ವ್ರತ ಇಲ್ಲ ಅಂದರೆ ನೀವು ಜಗನ್ಯ ಅಂತರಾತ್ಮ. ಅಂದರೆ ಜಗನ್ಯ ಅಂತರಾತ್ಮದ ವ್ಯಾಖ್ಯಾ ಏನದು? ಅವಿರತ ಸಮ್ಯಕ್ ದೃಷ್ಟಿ. ಮೊದಲು ಸಮ್ಯಕ್ ದೃಷ್ಟಿ, ಹಿಂದಗಡೆ ವ್ರತ ಅದೇ ಇಲ್ಲ, ಅದು ಹಿಂದ ಕಡೆ. ಮೊದಲು ಸಮ್ಯಕ್ ದೃಷ್ಟಿ. ಸಮ್ಯಕ್ ದೃಷ್ಟಿ ಅಂದರೆ ನಾವು ಏನದೆವು? ಆತ್ಮ ಅದೆವು. ನಾವು ಹೊರಗಿನ ನಾ ಇಲ್ಲ, ನನ್ನ ಆತ್ಮ ಬೇರೆ ಮತ್ತು ಶರೀರ ಬೇರೆ. ಈ ದೃಷ್ಟಿ ಏನಾಯ್ತು? ಸಮ್ಯಕ್ ದೃಷ್ಟಿ.
ಜಗನ್ಯ ಮಧ್ಯಮ ಉತ್ತಮ ಇಲ್ಲ ನಾವೇನೀಗ ಮಧ್ಯಮ ಅಂತ अविरत सम्यक दृष्टि जगन्य अंतरात्मा है, जगन्य मध्यम उत्तम, ये तीनों अंतरात्मा मोक्ष मार्ग के प्रतीक है. ये मूರು अंतरात्मा ಯಾವ ಮೂರು ಯಾವ तीनों अंतरात्मा मोक्ष मार्ग पथिकाದರು. ಅಂದ್ರೆ ನಾವು ಪ್ರವಾಸಿ ಆದೆವು. ಪ್ರವಾಸಿ ಅಂದರೆ ಪಥಿಕ. ನಾವು ಮೋಕ್ಷ ಮಾರ್ಗ ಪಥಿಕ ಯಾವಾಗ ಅನ್ಬೇಕು? ನಮ್ಮ ಸಮ್ಯಕ್ ದೃಷ್ಟಿ ಇರೋಣ. ಏನ ಸಮ್ಯಕ್ ದೃಷ್ಟಿ ಜಗನ್ಯ ಮಧ್ಯಮ ಉತ್ತಮ. ಅವಿರತ್ಗೂ ಸಮ್ಯಕ್ ದೃಷ್ಟಿ ಹೇಳಿದರು ಒಂದಿಲ್ಲ. ಅವಿರತ್ ಸಮ್ಯಕ್ ದೃಷ್ಟಿ ಜಗನ್ಯ ಅಂತರಾತ್ಮ. ಬಕ್ ಇಲ್ಲಿ ಜಗನ್ಯ ಮಧ್ಯಮ ಮತ್ತು ಉತ್ಕೃಷ್ಟ ಒಂದಿಲ್ಲ. ಇವು ಯಾರು ಅಂತರಾತ್ಮ ಆದರು ಮೂರು ಮಂದಿ ಏನಾದರು? मोक्ष मार्ग पथिक आदर. परमात्मा दो प्रकार के है, सकल परमात्मा और निकल परमात्मा. परमात्मा अंदर उत्तम ಒಂದಿಲ್ಲ. उत्तम ಇಲ್ಲ हाँ नहीं ಈ ಥರಗ जगन्य मध्यम उत्तम ये तीनों अंतरात्मा, ये तीनों उत्तम अंतरात्मा अದ. ಮತ್ತು ಪರಮಾತ್ಮ ಅಂದ್ರೆ ಮೂರು ಪ್ರಕಾರ ಆತ್ಮ ಏನು ಹೇಳಿದರು? ಬೈರಾತ್ಮ, ಅಂತರಾತ್ಮ ಅಂದ್ರೆ ಪರಮಾತ್ಮ. ಮತ್ತು ಮೂರನೇ ಪ್ರಕಾರ ಅಂದರೆ ಪರಮಾತ್ಮ, ಉತ್ಕೃಷ್ಟ ಪರಮಾತ್ಮ ಹೊಂದಿಲ್ಲ. ಆ ಪರಮಾತ್ಮ ಸಕಲ ಪರಮಾತ್ಮ ಮತ್ತು ನಿಕಲ ಪರಮಾತ್ಮ. ಅಂದ್ರೆ ಸಕಲ ಅಂದ್ರೆ ಕಲ್ ಅಂದ್ರೆ ಶರೀರ, ಸಕಲ ಶರೀರ ಸಹಿತ ಯಾರು ಇರ್ತಾರೋ ಅರಿಹಂತ ಅವರು ಸಕಲ ಪರಮಾತ್ಮ ಮತ್ತು ಸಿದ್ಧ निकल परमात्मा. उन्हें घातिया कर्मों का नाश करने वाले और लोक आलोक को देखने वाले जानने वाले श्री अरिहंत भगवान सकल परमात्मा. ಈಗ ನಮ್ಮ ಧ್ಯೇಯ ನಾವು ಸಂಸಾರದಾಗ ಅದೇವಲ್ಲ. ಬಟ್ ನಮ್ಮ ಧ್ಯೇಯ ಏನಿರಬೇಕು? ಅರಿಹಂತ ಸರ್. ಈ ಸಂಸಾರದಾಗ ನೀವು ಅದನ್ನು ಧ್ಯೇಯ ಇತ್ರನ ನಾವು ಸಿದ್ಧ ಆಗು ಪ್ರಥಮ ಪಾರಿಗೆ ಮುಟ್ತೇವೆ. ಇಲ್ಲಿಗ್ರೆ ಮುಟ್ಟಂಗಿಲ್ಲ ನಾವು. ಕೊಂಡ್ರು ಒಳ್ಳೆ ಹೇಳು ಅರಿಹನ್ 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 ಅರಿಹಂತ 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 ಅನ್ಕೊಳ್ಳಬೇಕು. ಹೇಗೆ ಅನ್ನೋದು? ಕುಂತು ನಿಂದ್ರು ಎಳೇಕ, ಕುಂತು ನಿಂದ್ರು ಎಳೇಕ, ಅರಿಹಂತ ಅರಿಹಂತ ಅನ್ನಬೇಕು. ಹೆಂಗಂತಾರೆ ನೋಡ್ರಿ? ಅಂದ್ರೆ ಸ್ವಲ್ಪ ಸ್ವಲ್ಪ ಹೇಳ್ರಿ ನೀವು. ಯಾರು ಹೇಳ್ರಿ ಒಂದು? ಈಗ ನಾ ಅಂತ ನೋಡ್ರಿ. ಈಗ ನೋಡ್ರಿ, ಕುಂತುವಾಗ ನಿಂತುವಾಗ, ಕುಂತಾಗ ನಿಂತಾಗ ಕೆಲಸ ಮಾಡುವಾಗ ಅಂದ್ರೆ ಅರಿಹಂತ ಅರಿಹಂತರೇ ಅರಿಹಂತ ಅರಿಹಂತ ಅರಿಹಂತರೇ ಅನ್ನಬೇಕು. ಈ ಶ್ರದ್ಧಾನ ಅರಿಹಂತ ಅಂತರಾತ್ಮ ಕಡೆ ಒಯ್ತದಿಲ್ಲ. ಇದಕ್ಕೆ ಬಿಟ್ಟು ನೀವು ಏನು ವಿಚಾರ ಮಾಡ್ತೀವಿ ಅದೆಲ್ಲ ಸಂಸಾರ ಸಲು. ಆ ಮೋಕ್ಷ ಮಾರ್ಗ ಪತ್ತಿಕಿಲ್ಲ. ನಾವು ಏನಾಗಬೇಕಿಲ್ಲ? ಮೋಕ್ಷ ಮಾರ್ಗ ಪತ್ತಿಕರೇ ಆಗಬೇಕಿಲ್ಲ. ಅರಿಹಂತ ಆಗು ಜರೂರಿ ಅದ. ಮತ್ತು ಅಂದ್ರೆ ಘಾತಿ ಕರ್ಮ ಸಕಲ ಪರಮಾತ್ಮ ಆಗು ಸಾಧ್ಯ ಇರ್ಬೇಕು. ಬಟ್ ಸಾಧ್ಯ ಯಾವಾಗ ಆಕ್ಯವು? ನಾವು ನಮಗೇನು ಸಾಧ್ಯ ಆಗ್ತದ ಅದನ್ನು 24 ಗಂಟೆ ನಮ್ಮ ದೃಷ್ಟಿ ಮುಂದೆ ಇತ್ತು ಅಂದರೆ ಲಕ್ಷ ಆ ಕಡೆ ಹೋಗ್ತದೆ. ಅದಕ್ಕೆ ಸನ್ಮುಖ ಅಂತಾರೆ. ಅದಕ್ಕೆ ಏನಂತಾರೆ? ಅಂದ್ರೆ ನಾವು ಏನು ಸನ್ಮುಖ ಇರಬೇಕು? ಅರಿಹಂತ ಸನ್ಮುಖ. ಯಾವ ಸನ್ಮುಖ? ಮತ್ತು ಅರಿಹಂತ ಬ್ಯಾರೆ ಯಾರದಾರ? ಬ್ಯಾರೆ ಯಾರಿಲ್ಲ. ನಿಮ್ಮ ಆತ್ಮನ ಭವಿಷ್ಯ ಒಳಗೆ ಅರಿಹಂತ ಆಗೋದಲ್ಲ. ಆತರ ಮೇಲೆ ಶ್ರದ್ಧಾನ. ಶ್ರದ್ಧಾನ ಇತ್ತಂದ್ರೆ ನಮ್ಮ ಅರಿಹಂತ ಸನ್ಮುಖ ದೃಷ್ಟಿ ಆಗ್ತದೆ.
ಮತ್ತು ಅದು ಯಾವುದಾಗ ನಮ್ಮದು ಸಿದ್ಧಲೋಕ ಯಾರು ಹೋಗೋದಾರ ಅವ್ರ ದರ್ಶನದ ಶ್ರದ್ಧಾನ ಇಲ್ಲ. ನಮ್ಮ ಶ್ರದ್ಧಾನ ಏನಾಗಬೇಕು? ನನ್ನ ಆತ್ಮನ ಸಲಾಗಿ ಭಗವಂತರೇ ನನ್ನ ಆತ್ಮ ನಿಮ್ಮಗತ್ಲೆ ಯಾವಾಗ ಆರ್ಯಂತ ಸ್ವರೂಪ ನಂಗೆ ಕಾಣ್ಬೋದು? ಇದು ಹೇಳ್ರಿ ನೀವು, ಅಂದರೆ ಅದೇ ಶುದ್ಧ ಹೇಳ್ರಿ, ನಾ ಹೇಳ್ತೇನೆ. ಭಗವಂತರ ನನ್ನ ಆತ್ಮ ನಿಮ್ಮ ಹಂಗ ಯಾವಾಗ ಕಾಣಬೇಕು? ಇದನ್ನು ನಿಮ್ಮ ಅಂತರ ಇಲ್ಲ. ಭಗವಂತರೇ ನನ್ನ ಆತ್ಮ ನನ್ನ ಆತ್ಮ ಸ್ವರೂಪ, ನನ್ನ ಅರಿಹಂತ ಸ್ವರೂಪ, ನನ್ನ ಅರಿಹಂತ ಸ್ವರೂಪ ಯಾವಾಗ ಕಾಣ್ಬೋದು? ಆ ಪ್ರಕಾರ ನನ್ನ ಆಚರಣೆ ಆಗಲಿ, ಆ ಪ್ರಕಾರ ದೃಷ್ಟಿ ಆಗಲಿ, ಆ ಪ್ರಕಾರ ನನ್ನ ಪುರುಷಾರ್ಥ ಆಗಲಿ. ಇದನ್ನು ನಮ್ಮದು ಸಮ್ಯಕ್ ದರ್ಶನ, ಇದನ್ನು ನಮ್ಮದು ಸಮ್ಯಕ್ ಜ್ಞಾನ, ಇದನ್ನು ನಮ್ಮದು ಇತರ ಪ್ರಕಾರ ವಿಶ್ವಾಸ ಇಟ್ಟಕ್ಕೆ ನಾವು ಕಣ್ಣು ಮುಚ್ತೇವೆ. ಆವಾಗ ನಾವು ಏನದು ಸಮ್ಯಕ್ ಚಾರಿತ್ರೆ ಉಳ್ತದೆ. ಈ ಸಮ್ಯಕ್ ಚಾರಿತ್ರೆ ಅಂದರೆ ಇದು ಸ್ವಲ್ಪ ಚಿಂತನೆ ಆಗಿದ್ದಕ್ಕೆ ಶಿವಾಯ ಆಗಂಗಿಲ್ಲ. ಈ ಚಿಂತನೆ ಬೇರೆ ಬೇರೆ ಶಬ್ದಾಗ ಹಾಕ್ಬೇಕು, ಮತ್ತು ಶುದ್ಧ ಸ್ವರೂಪ ಆಗ. ನಮ್ಮ ಕನ್ನಡ ಶುದ್ಧ ಬರೋಂಗಿಲ್ಲ, ನಮ್ಗೆ ಶುದ್ಧ ಆಗಂಗಿಲ್ಲ. ಅಂದರೆ ಅಂದ್ರೂ ಸ್ವಲ್ಪ ತಪ್ಪಿಸ್ತದ. ನೀವು ನಮ್ಗೆ ಹೇಳ್ಬೇಕು, ಅಂದ್ರೆ ನಮ್ಗೆ ಬಾಯ್ದಾಕ ಬರ್ಬೇಕಾದ. ಅಂದ್ರೆ ಈ ಥರಾಗ ನಮ್ಗೆ ಜ್ಞಾನಾನಂದ ಸಿಗ್ತದಿಲ್ಲ ನೋಡ್ರಿ. ಈ ಪ್ರಕಾರ ಚಿಂತನೆ ನಾವು ಮಾಡಬೇಕು. ಸ್ವಲ್ಪ ಫೀಲಿಂಗ್ ಹಾಕೋದಿಲ್ಲ ನಮ್ಗೆ ಕಿ ಹೇಗೇನ್ರಿ ಖರೇ ಜ್ಞಾನಿ ಇದಕ್ಕೆ ಅನ್ಬೇಕು. ಅಂದರೆ ಈ ಜ್ಞಾನ ಅಂದ್ರೆ ನಮ್ಗೆ ಮೈದಾಗ ಆರಾಮ ಆಗ್ಬೇಕು, ಒಳಗೆ ಆತ್ಮ ಸುಖ ಅನುಭವ ಹಾಕೋದಿಲ್ಲ. ಈ ಆತ್ಮದ ಸ್ವರೂಪ ಕೇಳುವೊಳಗೆ ನಮಗೆ ಇಲ್ಲ ಆತ್ಮನ ಒಳಗೆ ಏನು ಆನಂದ ಆಗ್ತದೆ, ಆ ಆತ್ಮಾನಂದ, ಅದನ್ನು ಜ್ಞಾನಾನಂದ. ಮತ್ತು ಅದನ್ನ ನಮ್ದು ಲಕ್ಷಣ ಅದು. ಆ ಲಕ್ಷಣ ಯಾವ ಪ್ರಕಾರ ಅದ? ಹೇ ಪ್ರಭು, ಹೇ ಭಗವನ್, ನಾ ಹೆಂಗದನ? ನಾ ಧ್ರುವ ಶುದ್ಧ ಜ್ಞಾನ ಸ್ವರೂಪ. ಹೆಂಗದನ? ನಾ ಧ್ರುವ ಇಲ್ಲ ಧ್ರುವ ಶುದ್ಧ ಜ್ಞಾನ ದರ್ಶನಾನಂದಾತ್ಮ ಅದೇನು. ನಾ ಧ್ರುವ ಶುದ್ಧ ಜ್ಞಾನ ದರ್ಶನಾನಂದಾತ್ಮ ಅದೇನು ಅನ್ರಿ, ಅಂದ್ರಲ್ಲ. ಒಂದು ಶಬ್ದ ಒಂದು ಹೇಳಕ್ಕೆ ಬರುತ್ತೆ. ನಾವು ಅನ್ರಿ, ಇಲ್ಲಿಕ ನಾ ಅನ್ರಿ, ನಾ ಅನ್ನೋದು ಚಲೋ. ನಾನು ಅನ್ರಿ, ಖರೆ ನಾವು ಬೇಡ. ನಾವು ಅಂದರೆ ಎಲ್ಲ ಸಲ ಹೇಳ್ತದೆ. ಖರೆ ಇದು ನಮ್ದು ತಿಳ್ಕೊಳ್ಳೋದು, ವೈಯಕ್ತಿಕ ನನ್ನ ನಿಜಾತ್ಮ ಚಿಂತನೆ ಮಾಡೋದು ಅದು. ಅಂದರೆ ಇಲ್ಲಿ ನಾವು ಬೇಡ, ಏನು ಬೇಕು? ನಾನು 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 ನಿಮಗತ್ತಲೆ ಅಂದರೆ ನಾನು ಧ್ರುವ ಸ್ವರೂಪ, ನಾನು ಧ್ರುವ ಶುದ್ಧ ಜ್ಞಾನ ದರ್ಶನಾನಂದಾತ್ಮ ಅದೇನು? ಏನ? ನಾ ಧ್ರುವ ಶುದ್ಧ ಜ್ಞಾನ ದರ್ಶನ ನಂದಾತ್ಮ ಅದೇನು? ರೆಕಾರ್ಡ್ ಮಾಡ್ಕೋತಾರೆ ನೀರು. ಹಾಂ ಚಾಲು ಅದ. ಈಗ ಇನ್ನೊಮ್ಮೆ ತೊಳ್ಕರಿ. ನಮ್ದು ಗುರುತು, ನಿಮ್ದು ಗುರುತ ಅಂದ್ರೆ ಏನ? ಪರಿಚಯ. ನಮ್ದು ಆತ್ಮನ ಪರಿಚಯ ಏನಂಗ ಹೆಂಗದ? ಆದ ನಾನು ಧ್ರುವ ಶುದ್ಧ ಜ್ಞಾನ ದರ್ಶನಾನಂದಾತ್ಮ ಅದೇನು? ನಾ ಧ್ರುವ ಶುದ್ಧ ಜ್ಞಾನ ದರ್ಶನಾನಂದಾತ್ಮ ಅದೇನು? ಈ ಪರಿಚಯ, ಈ ಶ್ರದ್ಧೆ ನಂದು ಸಮ್ಯಕ್ ದರ್ಶನದ, ನಂದು ಸಮ್ಯಕ್ ದರ್ಶನದ. ಮತ್ತು ಇತರ ಮೇಲೆ ನಂದೇನು ಶ್ರದ್ಧಾನ, ಈ ಶ್ರದ್ಧಾನ ಸ್ವರೂಪ ನಂದೇನು ಜ್ಞಾನ ಅದ, ಆದ ನಂದು ಸಮ್ಯಕ್ ಜ್ಞಾನ ಅದ ನಂದ. ಮತ್ತು ಈ ದರ್ಶನ ಸಮ್ಯಕ್ ದರ್ಶನ ಸ್ವರೂಪ
ಸಮ್ಯಕ್ ಜ್ಞಾನ ಸ್ವರೂಪ ನಾ ಏನು ಸ್ಥಿರ ಆಗ್ತೇನೋ, ಹೊರಗಿಂದ ಲಕ್ಷ್ಯ ಒಳಗೆ ಆತ್ಮನ ಕಡೆ ಒಯ್ತೇನೋ, ಆ ಸ್ಥಿತಿ ಸ್ಥಿರ ಸ್ಥಿತಿ ನನ್ನ ಸಮ್ಯಕ್ ಚಾರಿತ್ರ್ಯ. ಇದನ್ನು ನಂದು ಮೋಕ್ಷ ರತ್ನತ್ರಯ ಮಾರ್ಗ ಅದು. ಇದನ್ನು 3 ಸ್ವರೂಪ ರತ್ನತ್ರಯ ಮೋಕ್ಷ ಮಾರ್ಗ ಅದು. ಏನದ ಮೋಕ್ಷ ಮಾರ್ಗ ಅದು. ಏನದ ಅಂದ್ರೆ ಈಗ ನಾವು ಏನದು ಮೋಕ್ಷ ಮಾರ್ಗ ಪಥಿಕ ಅದು. ಏನು ಮೋಕ್ಷ ದೂರ ಅದ. ಖರೆ ಯಾವ ಓಣಿ ಮೇಲೆ ಮೋಕ್ಷ ಅದ, ಯಾವ ಓಣಿದಾಗ ಮಂದಿರ ಅದ, ಅದನ್ನು ಮಂದಿರ ಓಣಿ ಒಂದಿಲ್ಲ ಮೋಕ್ಷ ಓಣಿ ಅಂದರೆ ಮೋಕ್ಷ ಓಣಿ ಅಂದರೆ ಮೋಕ್ಷ ಪಥ. ಆ ಪಥ ಮೇಲೆ ನಾವು ಮೇಲೆ ಯಾವಾಗ ವಿಚಾರ ಮಾಡ್ತೇವೆ, ಎಲ್ಲರಿಗೆ ಕೇಳ್ತೀವಿ, ಎಲ್ಲರದು ಕೇಳ್ತೀವಿ. ಮತ್ತು ಕೇಳೋದು ಮತ್ತು ಈ ಥರ ಏನು ಫರಕ್ ಅದ? ಹಾಂ, ಇಲ್ಲ, ಕೇಳೋದು ಅಂದರೆ ವಿಚಾರ ಮಾಡೋದು. ಕಿಸ್ಕೋ ಪೂಛನಾ ಹೈ, ಪೂಛನಾ ಅಂದರೆ ಕೇಳೋದು. ಹಾಂ, ಮತ್ತು ಕಿವಿದು ಕೇಳೋದಂದ್ರೆ ಕೇಳೋದು. ಮತ್ತು ಕೇಳುವುದು, ತಿಳ್ಕೊಳ್ಳೋದು, ಹೇಳುವುದು. ಮತ್ತೆ ಹೇಳ್ತೇನೆ. ದೇಶವ್ರತಿ ಶ್ರಾವಕ ಹೈ. ಈಗ ಮಧ್ಯಮ ಅಂತರ ಆತ್ಮ ಹೈ ಜೋ ದೇಶವ್ರತಿ ಆಗಾರಿ. ಇದರ ಶ್ಲೋಕ ಆಗಲಿಲ್ಲ. ಮಧ್ಯಮ ಅಂತರ ಆತ್ಮ, ಮಧ್ಯಮ ಅಂತರ आत्म है जे देशव्रती आगारी जगन कहे अविरत सम्यक दृष्टि तीनों शिव मगचारी सकल निकल परमात्मा द्वैविध परमात्मा द्वैविध तीन में घाति निवारी श्री अरिहंत सकल परमात्मा लोकालोक निहारी। जो देशव्रती श्रावक है वे मध्यम अंतरात्मा। ಇದು ಮತ್ತೆ ರಿಪೀಟ್ ಹಾಕೋದು ಮತ್ತೆ ನಾನು ಹೇಳ್ತೇನೆ ಸ್ವಲ್ಪ, ಯಾಕಂದರೆ ತಿಳ್ಕೊಳಕ್ಬೇಕಿದನು. ಯಾರು ದೇಶವ್ರತಿ ಶ್ರಾವಕ ಅದಾರು ಅವರು ಮಧ್ಯಮ ಅಂತರಾತ್ಮ. ಮತ್ತು ಅವಿರತ ಸಮ್ಯಕ್ ದೃಷ್ಟಿ ಜಗನ್ಯ ಅಂತರಾತ್ಮ. ಅವಿರತ ಸಮ್ಯಕ್ ದೃಷ್ಟಿ ಈ ಥರ ತಿಳ್ಕೊಬೇಕು. ಬರೀ ಅವಿರತ್ ಜಗನ್ಯ ಇಲ್ಲ, ಅವಿರತ ಮತ್ತು ಸಮ್ಯಕ್ ದೃಷ್ಟಿ ಇರಬೇಕು. ಯಾರು ಸಮ್ಯಕ್ ದೃಷ್ಟಿ ಆದರು ಅವರು ಅವಿರತ ಇದ್ರೂ ಏನದ ಜಗನ್ಯ ಅಂತರಾತ್ಮ. ಮತ್ತು जगन्य मध्यम उत्तम ये तीनों अंतरात्मा, हाँ ये तीनों अंतरात्मा मोक्ष मार्ग के पथिक है, अंदर मोक्ष मार्ग प्रवासी अदर। परमात्मा दो प्रकार का, सकल परमात्मा निकल परमात्मा। उनमें घातिया कर्मों का नाश करने वाले ಲೋಕ ಅಲೋಕಕ್ಕೂ ದೇಖನೆ ವಾಲೆ ಯಾರು 4 ಘಾತಿ ಕರ್ಮ ನಷ್ಟ ಮಾಡಿದಾರು ಮತ್ತು ಲೋಕ ಅಲೋಕ ಜಾನ್ಸಾರು ಅಂದರೆ ಕೇವಲ ಜ್ಞಾನಿ. ಕೇವಲ ಜ್ಞಾನಿ ಆಗೋಗಿತ್ತು ಅನ್ಸಂಗಿಲ್ಲ ಒಂದಿಲ್ಲ ಅಂದರೆ ಕೇವಲ ಜ್ಞಾನಿ ಯಾರಾದರೂ ಅವರು ಜಾನ್ಯವಾಲ ಶ್ರೀ ಅರಿಹಂತ ಭಗವಾನ್ ಸಕಲ ಪರಮಾತ್ಮ. ಅರಿಹಂತ ಭಗವಾನ್ ಸಕಲ ಪರಮಾತ್ಮ. ಜ್ಞಾನ ಶರೀರಿ ತ್ರಿವಿಧ, ज्ञान शरीरी त्रिविध अल ज्ञान शरीरी त्रिविध, ज्ञान शरीरी त्रिविध कर्ममल वर्जित सिद्ध महंता ते है अमल
निकल परमात्म भोगे शर्म अनंत बैरात्मता हेय जानी तजी अंतर आत्म हु जय परमात्म को ध्याय निरंतर जो नित आनंद पूजय ಅಂದ್ರೆ जिनका ज्ञान ही शरीर है ಅರ್ಯಂತ ಭಗವಂತ ಮತ್ತು ಕೇವಲ ಜ್ಞಾನ ಯಾರಿಗೆ ಅಂತಾರು ಅವರಿಗೆ ಜ್ಞಾನನ ಶರೀರ ಅದು ಹೊರಗಿಂದೂ ಶರೀರ ಅದು ಖರೆ ಅವ್ರ ಕಡೆ ಅದ್ರ ಲಕ್ಷ್ಯ ಇರಂಗಿಲ್ಲ ಅವರು ಯಾವಾಗ 4 ಘಾತಿ ಕರ್ಮ ನಷ್ಟ ಮಾಡ್ತಾರೆ ಅವು ಮೋನಿ ಕರ್ಮ ನಷ್ಟ ಆಗೋದಿಲ್ಲ ಅಂದ್ರೆ ಈ ಶರೀರ ಸಲುವಾಗಿ ಏನು ಮಮತ್ವ ಅವ್ರಿಗೆ ಇರಂಗಿಲ್ಲ ಈ ಶರೀರದಿಂದ ಅವ್ರಿಗೆ ಏನೂ ಪರಿಚಯ ಆಗಂಗಿಲ್ಲ ಪರಿಚಯನೇ ಏನು ಆಕ್ಕವು ಅವು ಯಾವಾಗ ಆಕ್ಕವು ಅರ್ಯಂತ ಆಗೋಕ್ಕಿಂತ ಮೊದಲು ಏನು ಅರ್ಯಂತ ಆಗಾನ ಆಕ್ಕವು ಇಲ್ಲ ಅರ್ಯಂತ ಆಗಾನ ಯಾವೂ ಪರಿಚಯ ಆಗಂಗಿಲ್ಲ ಅಂದ್ರೆ ಅವಾಗ ನಿಮ್ಗೆ ನಿರಂತರ ಸುಖ ಚಾಲು ಆಗ್ತದೆ ಯಾಕಂದರೆ ಕಾರಣ ನಷ್ಟ ಹೋಗ್ತದೆ ಕಾರಣ ಏನದ ಘಾತಿ ಕರ್ಮ ಒಂದೇ ಘಾತಿ ಕರ್ಮ ನಷ್ಟ ಆಗಾನ ನಮ್ದು ಸುಖ ಚಾಲು ನಿರಂತರ ಸುಖ ಚಾಲು ಅದಕ್ಕೆ ಅವರಿಗೆ 4 ಚತುಷ್ಟಯ ಅಂತಾರೆ 4 ಚತುಷ್ಟಯ ಯಾವ ಅನಂತ ದರ್ಶನ ಅನಂತ ಜ್ಞಾನ ಅನಂತ ಸುಖ ಮತ್ತು ಅನಂತ ವೀರ್ಯ ಅಂದರೆ ಈ 4 ಗುಣ ಏನು ಅದಾವು ಅದನ್ನು ನಮ್ಮ ಆತ್ಮಸ್ವರೂಪದ ಮತ್ತು ಇತರ ಮೇಲೆ ಯಾರು ಶ್ರದ್ಧಾನದ ಈ 4 ಗುಣ ಮೇಲೆ ಯಾರು ಶ್ರದ್ಧಾ ಒಂದು ಪ್ರಕಾರ ನೋಡಿದ್ರೆ ನಮ್ಮ ಆತ್ಮ ಅನಂತ ಗುಣ ಸ್ವರೂಪ ಅದನ್ನು ಏನದನು ಆ ಅನಂತ ಗುಣ ಈ 4 ಗುಣ ಒಳಗೆ ಸೇರಿಸಿದವು ಗೊತ್ತದೇನು ಯಾ 4 ಗುಣದಾಗ ಹಾಂ ಈ ಅನಂತ ಚತುಷ್ಟದಾಗ ನಮ್ಮ ಆತ್ಮನು ಅನಂತ ಗುಣ ಸೇರಿಸಿದೆವು ಶಬ್ದ ನಂಗೆ ಬರಾಬರಿ ಮಾಡಬೇಕು ನೀವು ಎಲ್ಲ ಗುಣ ಇದ್ರೊಳಗೆ ಸೇರ್ಯಾವ ಹಾಂ ಸೇರಿದವು ತಿಳಿದೇನೆ ಅಂದರೆ ವ್ಯಾಕರಣ ಗತ್ಲೇನೋ ಮತ್ತು ಇದನ್ನ ಗತ್ಲೇನೋ ನಮ್ಮ ಸ್ವಲ್ಪ ನಮ್ಮದು ಶುದ್ಧ ಮಾಡೋದು ಕೆಲಸ ನಿಮ್ದು ಅದು ಯಾಕಂದ್ರೆ ನಮ್ಮದು ತಾಯಿ ಭಾಷೆ ಇದೇ ಇಲ್ಲ ನಮ್ಮ ತಾಯಿ ಭಾಷೆ ಮರಾಠಿ जिनका ज्ञान ही शरीर है ಯಾರದು ಜ್ಞಾನನ ಅವರು ಶರೀರ ತಿಳ್ಕೊಳ್ತಾರೋ जो द्रव्य कर्म भाव कर्म नव कर्म इन तीनों प्रकार के कल्ममल से रहित है ಯಾವ್ದು ಕರ್ಮವಲ್ಲ ಅದು ದ್ರವ್ಯ ಕರ್ಮ ಭಾವ ಕರ್ಮ ಮತ್ತು ನೋ ಕರ್ಮಲೆ ಯಾರು ರಹಿತ ಆದರು ಅವರು ಏನಾದರು ಅನಂತ ಚತುಷ್ಟಯಿಗೆ ಗಳಿಸಿದರು ಅವರು ಕರ್ಮಮಲ ರಹಿತ ಆದರು ಒಂದಿಲ್ಲ ಐಸೆ ಜೋ ಇಲ್ಲ ಇನ್ನೊಂದು ಏನು ತಪ್ಪಿದೆ ನೋಡ್ರಿ ಇದು ಸ್ವಲ್ಪ जिनका ज्ञान ही शरीर है ಯಾರ್ದ ಜ್ಞಾನನ ಶರೀರ ಅದ जो द्रव्य कर्म भाव कर्म नो कर्म इन तीनों प्रकार के कल्ममल से रहित है ऐसे सिद्ध भगवान ಅಂದರೆ ಅರೇಂದ್ರ ಭಗವಾನ್ ಇತ್ತಲ್ಲೇ ರಹಿತ ಇಲ್ಲ ಅರೇಂದ್ರ ಬರೀ ಫಕ್ತ 4 ಘಾತಿ ಕರ್ಮ ರಹಿತ ಅದ ಇನ್ನು ಅವ್ರದ್ದು ಏನದ ಅಘಾತಿ ಕರ್ಮ ಅದ ಏನು ಇದು ಸಿದ್ಧ ಭಗವಂತ ಹೇಳ್ತಾರೆ जिनका ज्ञान शरीर है ज्ञान ही शरीर है द्रव्य कर्म भाव कर्म नो कर्म इन तीनों से तीनों कर्ममल से रहित है ऐसे जो सिद्ध भगवान है वे निर्मल निकल परमात्मा है ಅಂದರೆ ಸಿದ್ಧ ಭಗವಾನ್ ಅಂದರೆ ಏನಾದರೂ ನಿರ್ಮಲ ನಿಕಲ ಪರಮಾತ್ಮ ನಿಕಲ ಅಂದ್ರೆ ಶರೀರ ರಹಿತ ನಿರ್ಮಲ ಅಂದ್ರೆ ಕರ್ಮಮಲ ರಹಿತ ಮತ್ತೇನ ಯಾರ್ದ ದ್ರವ್ಯ ಕರ್ಮ ಇಲ್ಲ ಭಾವ ಕರ್ಮ ಇಲ್ಲ ನೋ ಕರ್ಮ ಇಲ್ಲ
ಬರೇ ಜ್ಞಾನನ ಶರೀರ ಸ್ವರೂಪದ ಜ್ಞಾನನ ಶರೀರ ಸ್ವರೂಪದ ಅವ್ರು ಏನಾದರೂ ಸಿದ್ಧ ಭಗವಾನ್ ಇಲ್ಲ. ಹಾಂ, ಅವ್ರಿಗೆ ಶರೀರ ಇಲ್ಲ, ಅವ್ರಿಗೆ ಶರೀರ ಇಲ್ಲ. जिनका ज्ञान ही शरीर है. ನಾವು ತಿಳ್ಕೊಳ್ತೇವೆ ಕಿ ಅವ್ರಿಗೆ ಶರೀರ ಇಲ್ಲ, ಖರೆ ಅವ್ರಿಗೆ ಶರೀರ ರಹಿತ ಅದರು. ಅಂದ್ರೆ ಜ್ಞಾನನ ಅವ್ರಿಗೆ ಶರೀರ ಅದ, ಜ್ಞಾನನ ಅವ್ರ ಶರೀರ. ಈ ನಮ್ಮ ಕಾಣೋದೇನು ನಾವು ಶರೀರ ಅಂತೀರಿ, ಈ ಸ್ವರೂಪ ಕಾಣೋದು ಶರೀರ ಇಲ್ಲ. ಅಲ್ಲಿ ಏನದ ಅಮೂರ್ತ ಶರೀರ ಅದ, ಒಂದಿಲ್ಲ. ಅಂದರೆ ಶರೀರ ಕಾಣಂಗಿಲ್ಲ. ಖರೆ ಇದು ಶರೀರ ಇದು ಜ್ಞಾನ ಅವರು ಈ ಸಂಸಾರ ಅಲ್ಪ ಜ್ಞಾನಿಗೆ ಹೇಳೋ ಸಲುವಾಗಿ ಇದನ್ನ ಅಂತಾರೆ. ಅಲ್ಪ ಜ್ಞಾನಿ ವ್ಯಕ್ತಿಗೆ ಹೇಳೋ ಸಲುವಾಗಿ ಇದನ್ನು ಜ್ಞಾನಿ ಶರೀರ ಅಂತ ತಿಳ್ಕೊಂಡರು. ಅಂದರೆ ಹೇಳೋ ಸಲುವಾಗಿ ಅಂದರೆ ವ್ಯವಹಾರ ಸ್ವರೂಪ. ಹಾಂ ಹಾಂ, ಏಕೆಂದರೆ ಇದನ್ನು ಸೂಕ್ಷ್ಮ ಭೇದ ಹೆಂಗದ ನೋಡಿ, ಅಂದರೆ ಹೆಂಗೆ ನಮ್ಮ ತಿರುಗುತ್ತದೆ ಒಂದೇ. ಹಾಂ, ನಮಗೆ ಹೇಳಕ್ಕೆ ಇನ್ನೂ ಬರವಲ್ತು ನಮಗೆ, ಯಾಕಂದರೆ ಕನ್ನಡದ ಪ್ರಶ್ನೆ ಬರ್ತದೆ ಅದು. ऐसे जो सिद्ध भगवान है वे निर्मल है, निकल है, परमात्मा. ಅಂದರೆ ಸಿದ್ಧ ಭಗವಾನ್ ಏನಾದರು ನಿರ್ಮಲ ಆದರು, ಶರೀರ ರಹಿತ ಆದರು, ಶರೀರ ರಹಿತ ಆದರು ಮತ್ತು ಕರ್ಮಮಲ್ಸೆ ರಹಿತ ಆದರು. वे अनंत सुख का भोग करते हैं. ಸಿದ್ಧ ಭಗವಂತ ಅನಂತ ಸುಖ ಗಳಿಸ್ತಾರು, ಶುದ್ಧ ಅನಂತ ಸುಖದ ಭೋಗ ಮಾಡ್ತಾರು. तुम ಬೈರಾತ್ಮಪನೆ ಕೋ ಹೇ ಜಾನಕರ್. ತುಮ್ ಅಂದ್ರೆ ನೀವ, ಬೈರಾತ್ಮಪನೆ ಕೋ ಅಂದ್ರೆ ನಾ ಬೈರಾತ್ಮ ಅದೇನೋ ಇದನ್ನು ಬಿಟ್ಟು ಬಿಡಬೇಕು. ಹೇ ಅಂದರೆ ಬಿಟ್ಟು ಬಿಡಬೇಕು. ಏನು ಬಿಡೋದದ ಹೇ ಸ್ವರೂಪ ಅದ. ಅಂದ್ರೆ ನಾವೇನು ಬಿಡಬೇಕು, ನಾ ಬೈರಾತ್ಮ ಇಲ್ಲ, ಇತರ ಮೇಲೆ ಶ್ರದ್ಧಾನ. ಇತರ ನೀವು ಅಂತರಾತ್ಮ ಆಗು, ಇಲ್ಲದ ಅಂತರಾತ್ಮ ಇಲ್ಲ, ನೀವು ಬೈರಾತ್ಮ. ಬಟ್ ನೀವು ನಂಗೆ ಹೇಳಬೇಕು, ಈಗ ಇವತ್ತು ನಾವು ಶ್ರದ್ಧಾನ ದುಡ್ಡು ಮಾಡೋದದ. ಏನು ಮಾಡೋದದ? ಇವತ್ತು ದೃಢ ಸಂಕಲ್ಪ ಮಾಡೋದದ. ಆತ್ಮ ದರ್ಶನ, ಸಮ್ಯಕ್ ದರ್ಶನ, ನಿಜಾತ್ಮ ದರ್ಶನ ಮಾಡೋದದ. ಈ ಎಳೆ ಬಂದಿದ್ದದ, ಈ ಭವ್ಯ ಎಳೆ ಅದ ಇಲ್ಲ, ಇದಕ್ಕೆ ಕಾಲಬ್ಧಿ ಅದ ಇಲ್ಲ, ಇನ್ನು ನಿಮ್ಮದೆಲ್ಲ ಕಾಲಬ್ಧಿ ಬಂದಿದ್ದದ. ಈ ನಿಜಾತ್ಮ ಅಂದರೆ ಏನು? ನಿಜಾತ್ಮ ದರ್ಶನ. ಏನು ನಿಜಾತ್ಮ ದರ್ಶನ ಅದು? ಅದೇ ನಮ್ಮ ಸಮ್ಯಕ್ ದರ್ಶನ. ಹ್ಞೂ ಅನ್ರಿ ಬಾಯ್ಲಿ, ಹ್ಞೂ ಅನ್ರಿ ಬಾಯ್ಲಿ, ಹ್ಞೂ ಅನ್ನಂಗಿಲ್ಲ. ನಾವು ನಿಮ್ಮ ಕಡೆ ನೋಡಿದ ಕೇಶ ಏನು ಕೇಳ್ತೇವೆ ಅವಾಗ ಬಾಯಿಲೇ ಪ್ರತಿಸಾದ ನಂಬಬೇಕು. ನಿಮ್ದು ಹೆಸರೇನ? ಸಿರಿದ ಮುಂದೆ ಬಾಯ್ ತರ್ಸು, ಎಲ್ಲ ಮುಂದೆ ಬರ್ರಿ. ನಾ ಇದು ಮುದುಕಾಗಿ ನಂಗೇನು ಕೇಳಂಗಿಲ್ಲ ಉತ್ಸಾಹದಿಂದ. ನಮ್ಮ ಪ್ರತಿಸಾದ ಎಲ್ಲರಿಗೂ ಸಿಗಬೇಕು. ಇದೆಲ್ಲ ಆವಾಜ್ ಮಾಡಕ್ಕೆ ಬಾಯ್ಲೆ, ಇತರಲ್ಲಿ ತೆಲಿಲೆ ಹಿಂಗೆ ಬೇಡ. ಹೆಂಗೆ ಪ್ರತಿಸಾದ ಸಿಗಬೇಕು? ಹೆಂಗೆ ಪ್ರತಿಸಾದ ಸಿಗಬೇಕು? ಹಾಂ, ಅದಕ್ಕೆ ಈಗ ನಾವು ಏನಂತೀವಿ, ಈಗ ನಾವು ಏನು ತಿಳ್ಕೊ, ನಾವು ಯಾರ? ನಾವು ಆತ್ಮನ. ಆತ್ಮನಂದರೆ ಜೀವ, ಜೀವ ಅಂದರೆ ಆತ್ಮನ. ಮತ್ತು ಜೀವ ಆತ್ಮನಂದ್ರೆ ಏನು? ಜ್ಞಾನ ಸ್ವರೂಪದ. ನಾವೇನು ಜ್ಞಾನ ಸ್ವರೂಪ ಅದ, ಅದು ನನ್ನ ಆತ್ಮನದ. ನಾವು ಏನು ಜೀವ ಸ್ವರೂಪ ಅದ, ಜ್ಞಾನ ಸ್ವರೂಪ ಅದ, ಅದನ್ನು ನನ್ನ ಆತ್ಮನ ಸ್ವರೂಪ ಅದ. ಅದನ್ನು ಮುಂದೆ ಹೇಳೋದು. ಮೊದಲೇನ ನಾವು ಏನಾದೆವು? ಆತ್ಮನ ಸ್ವರೂಪ, ಜ್ಞಾನ ಸ್ವರೂಪ ಮತ್ತು ಆತ್ಮ, ಜ್ಞಾನ ಮತ್ತು ಆತ್ಮದರ್ಶನ. ಏನು ಆತ್ಮದರ್ಶನ ಅದ? ಅದ ನಿಜ ದರ್ಶನ. ಏನು ಆತ್ಮದರ್ಶನ ಅದ? ಅದ ನಿಜ ದರ್ಶನ, ಅದ ಸಮ್ಯಕ್ ದರ್ಶನ. ತಿಳಿದೇನೆ? ಆತ್ಮದರ್ಶನ ಅಂದರೆ ನೀವು ಮಾತಾಡಿದ್ರೆ ನಂಗೆ ಸ್ವಲ್ಪ ಕಲ್ಪಿಲ್ಲ. ಈಗ ಏನೇನು ಶ್ರದ್ಧಾನ ಆಗೋದದಿ, ಶ್ರದ್ಧಾನ ನಂತರ ಈ ಥರ ಕನ್ಫ್ಯೂಷನ್ ಬೇಡ.
ಆತ್ಮದರ್ಶನ ನಿಜ ದರ್ಶನ ಅದ ಸಮ್ಯಕ್ ದರ್ಶನ. ಏನು ಸಮ್ಯಕ್ ದರ್ಶನ ಅದ? ಅದ ನಿಜ ದರ್ಶನ ಅದ, ಅದ ಸಮ್ಯಕ್ ದರ್ಶನ. ಮತ್ತು ಆತ್ಮದರ್ಶನ, ನಿಜ ದರ್ಶನ, ಸಮ್ಯಕ್ ದರ್ಶನ, ಈ ಮೂರು ಒಂದು ಅರ್ಥ ಆಯ್ತು. ನಾವು ಸಮಾನ ಸ್ವರೂಪ ಅರ್ಥ ನೋಡ್ತೇವೆ ಒಂದಿಲ್ಲ. ಈ ಸಮ್ಯಕ್ ದರ್ಶನದ ಮೂರು ಸಮಾನ ಸ್ವರೂಪ ಅದು. ಸಮ್ಯಕ್ ದರ್ಶನ, ಆತ್ಮದರ್ಶನ, ಅದ ನಿಜ ದರ್ಶನ. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಆತ್ಮದರ್ಶನ, ಅದ ನಿಜ ದರ್ಶನ. ಅಂದರೆ ನೀನು ತಿಳಿವಲಾಗ ಸಲ ಇದು ತಿಳಿದಿಲ್ಲ, ಇದನ್ನು ನೀವು ಪಾಠ ಮಾಡಬೇಕು. ಈಗ ನಾವು ಕೇಳ್ತೇನೆ ನಿಮ್ಗೆ, ನಿಮ್ಮ ಆತ್ಮದರ್ಶನ ಹೆಂಗದ ಹೇಳ್ರಿ, ನಿಮ್ಮ ನಿಜ ದರ್ಶನ ಹೆಂಗದ ಹೇಳ್ರಿ. ಅಂದರೆ ಈಗ ನಾ ಹೇಳಿದ್ನೆ ಅದು ನೀವು ಹೇಳಬೇಕು. ಏನ ಈಗ ತಿಳ್ಕೊರಿ, ಏನು ಹೇಳಿ ತಿಳ್ಕೊರಿ. ಮೊದಲು ನೀವು ಎಲ್ಲರೂ ಮತ್ತು ನಾನು ಏನದೇನೋ ಜೀವತತ್ವದೇನು, ಏನದೇನೋ ಏನು ಜೀವತತ್ವದ, ಏನು ಜೀವತತ್ವದ ಅದ ಆತ್ಮಸ್ವರೂಪ ಅದ. ಈ ಆತ್ಮಸ್ವರೂಪ ಏನದ ಅದ ಸಮ್ಯಕ್ ದರ್ಶನ ಅದ, ಅದ ನಿಜವಾಗ ದರ್ಶನ ಅದು. ತಿಳಿದಿಲ್ಲ? ಈ ಪ್ರಕಾರ ನಮ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು. ಮತ್ತು ಅದ್ರಾಗಿಂದ ಸಂಕ್ಷಿಪ್ತ ಆತ್ಮದರ್ಶನ ವ್ಯಾಖ್ಯಾನ ಬರ್ಕೋಬೇಕು. ಅಂದರೆ ಅದ್ರ ಮೇಲೆ ನಮ್ಗೆ ಶ್ರದ್ಧಾನೆಲ್ಲ ದೃಢ ಆಗ್ತದೆ. ಈ ಶ್ರದ್ಧಾನ ಒಮ್ಮೆಗೆ ನಿಮ್ಗೆ ದೃಢ ಆಯ್ತು, ಸಮ್ಯಕ್ ದರ್ಶನ ದೃಢತ ಆತಂದ್ರು ನಿಮ್ದೆಲ್ಲ ಸ್ತ್ರೀ ಪರಿಚ್ಛೇದಕ, ತಿರೇಂಜ ಪರಿಚ್ಛೇದ ಆಕ್ಕದ, ನರಗತಿ ಛೇದ ಆಕ್ಕದ. ಉಳಿತಾವ ಬರೇ ದೇವಗತಿ ಮತ್ತು ಮನುಷ್ಯಗತಿ. ಇದನ್ನು ಭಯಂಕರ ಸ್ವರೂಪ ಅದ. ಇನ್ನು ನಮ್ಮ ಮುಂದೆ ಹೋಗೋದು ಬೇಡ. ಇದನ್ನು ತಿಳಿತಂದ್ರೆ ನಾವು ದೃಢ ಅದು, ಅಂದ್ರೆ ಮುಂದೆ ಹೋಗೋಕೆ ರುಚಿ ಆಗ್ತದೆ. ತಿಳಿದಿಲ್ಲ? ಈಗ 4:10 ನಿಂದ್ರೇನೇನೋ. ಈಗ ಸಮ್ಯಕ್ ದರ್ಶನ ಸ್ವಲ್ಪ ಚಿಂತನೆ ಮಾಡಿರಿ ಎಲ್ಲರೂ. ನಾ 3 ಸಲ ಹೇಳ್ತೇನೆ ನಿಮ್ಗೆ. ಈಗ ನೀವು ಏನು ಕೇಳಿದರೆ ಅದ್ರ ಮೇಲೆ ಸ್ವಲ್ಪ ಚಿಂತನೆ ಮಾಡಿರಿ. ಮಲ್ಕೊಳ್ಳಿಕ್ಕೆ ವಿಚಾರ ಮಾಡಿ. ಈ ಹೇ ಆತ್ಮನ್, ಹೇ ಭಗವಂತ, ಮಲ್ಕೊಳ್ಳಿಕ್ಕೆ ಚಿಂತನೆ ಮಾಡೋದು. ನಂಗೆ ಈಗ ಮಲ್ಕೋಕ್ಕಿಂತ ಮೊದಲು ನಿಜಾತ್ಮ ದರ್ಶನ ಆಗಬೇಕು. ಆ ಥರ ದರ್ಶನ ನಿಜಾತ್ಮ ಚಿಂತನೆ ಹಂಗೆ ಮಾಡೋದದು. ನಿಜಾತ್ಮ ಚಿಂತನೆ ಮಾಡೋದದು. ಆ ಪ್ರಶ್ನೆ ತಗೊಂಡು ಕೆಲಸ ನಿದ್ದೆ ಆಗ್ತೀರಿ. ತಿಳಿದ? ಅಂದರೆ ರಾತ್ರಿ ನಿದ್ರೆ ಒಳಗೂ ಕನಸು ಬತ್ತು ಅಂದರೆ ಈ ಥರ ಈ ಸ್ವರೂಪ ಬರ್ಬೋದು. ಶಕ್ಯತೆ ಅದ, ಬರ್ತದೆ, ಹಿಂಗೇನಿಲ್ಲ. ಅಂದರೆ ನಿಮ್ಮ ಶ್ರದ್ಧಾನ ಹೆಂಗದ, ಶ್ರದ್ಧಾನ ಹೆಂಗೆ ದೃಢ ಅದ, ಆ ಪ್ರಕಾರ ಕನಸು ಬರ್ತಾವೆ. ಆ ತೀರ್ಥಂಕರ ಮಾತಾಗೆ ಬಾಕಿ ಹೊರಗಿನ ಸ್ವಪ್ನ ಬರ್ತಾವೆ ಏನಕ್ಕೆ ಕನಸ? ಆ ತೀರ್ಥಂಕರ ಸಲಕ್ಕೆ. ಯಾಕಂದ್ರೆ ಆ ತೀರ್ಥಂಕರ ಮಾತಾ ಅದ ಅಂದರೆ ನಿಮಿತ್ತ. ಆ ಪ್ರಕಾರ ನಾವು ಈಗ ನೀವು ಹೆಂಗಸರ ಅದಿರಿ ಒಂದಿಲ್ಲ, ನಿಮ್ಗೆ ಏನರ ಶುಭ ನಿಧಾನ ಮಾಡಬೇಕಿಲ್ಲ, ಪ್ರಶಸ್ತಿ ನಿಧಾನ ಮಾಡಬೇಕಿಲ್ಲ, ಅಪ್ರಶಸ್ತಿ ಮಾಡಬೇಡ್ರಿ. ಪ್ರಶಸ್ತಿ ಮಾಡು. ನೀವು ಮಾಡೋದಿದ್ರೆ ಯಾವುದು ನಿಧಾನ ಮಾಡೋದು? ಒಂದು ಶಚಿದು ನಿಧಾನ ಮಾಡಿರಿ. ಮತ್ತು ತೀರ್ಥಂಕರ ಮಾತಾದ ಏನು ಮಾಡಿರಿ? ನಿಧಾನ ಮಾಡಿರಿ. ಯಾಕಂದ್ರೆ ತೀರ್ಥಂಕರ ಮಾತಾ ಒಂದು ಭಾವತರಿ ಅದು ಒಂದಿಲ್ಲ ಅದರಿಲ್ಲ. ಅಂದರೆ 1-2 ಭಾವದಾಗ ನೀವು ಡೆಫಿನೆಟ್ ಮುಂದೋಗಿ. ಅಂದರೆ ಇದನ್ನ ಕನಸ್ದಾಗ ಮಾಡಿ, ನಂಗೆ ತೀರ್ಥಂಕರ ಮಾತಾ ಆಗಬೇಕು, ಇಲ್ಲದಕ್ರೆ ಇಂದ್ರ ಶಚಿ ಆಗಬೇಕು. ಶಚಿನೂ ಒಂದು ಭಾವತರಿ ಅದಲ್ಲ. ಅಂದರೆ ಒಂದು ಭಾವತರಿ ಏನದನು ಅದನ್ನು ನೀವು ಪೈಲ ಸಾಧ್ಯ ಮಾಡಿ ಒಂದೇ. ಇಲ್ಲದಕ್ರೆ ಬಾಕಿ ನಮ್ಮ ಅರಿಯಂತ ಆಗೋದದು. ಇಲ್ಲದಕ್ರೆ ಏನಾಗೋದದು? ಅರಿಹಂತ ಆಗೋದದು. ಅಂದರೆ ಅರಿಹಂತನೂ ಆದರೆ ತದ್ಭವ ಮೋಕ್ಷಗಾಮಿ ಒಂದಿಲ್ಲ. ನೀವು ತದ್ಭವ ಮೋಕ್ಷಗಾಮಿ ಮೊದಲು ಮಾಡಿರಿ. ಇಲ್ಲದಕ್ರೆ ಅದನ್ನು ಆಗಿಲ್ಕಂದ್ರೆ ದ್ವಿತೀಯ ಭಾವ ಅಂದ್ರೆ ಇಂದ್ರ ಶಶಿ ಮತ್ತು ಯಾರ
ತೀರ್ಥಂಕರ್ ತಾಯಿ. ತೀರ್ಥಂಕರ್ ತಾಯಿ. ಇದು ನೋಡು, ಇದು ನೋಡು ಇದನ್ನು ನಾವು ಚಿಂತನೆ ಮಾಡಿದೆವು. ಇದು ಚಿಂತನೆ ರಾತ್ರಿ ಮಲ್ಕೊಳ್ಳೋಕೆ ಸ್ವಲ್ಪ ಮಾಡಿ, ಎಲ್ಲ ಬಿಟ್ಟುಬಿಡ್ರಿ, ಬಂಗಾರ ಬಿಂಗಾರ ಎಲ್ಲ ಬಿಟ್ಟು ಬಿಡ್ರಿ, ಅದ್ರ ಏನು ಚಿಂತನೆ ಮಾಡಬೇಡ್ರಿ. ರೊಕ್ಕ ಸೊಕ್ಕದವು, ರೊಕ್ಕ ಸೊಕ್ಕದ ಚಿಂತನೆ ಮಾಡೋದು ಅದನ್ನು. ನಾವು ನಿರ್ಲೇಪ ಆಗೋಬೇಕು. ಹೆಂಗಾಗಬೇಕು? ನಿರ್ಲೇಪ. ಸಾಡಿ ಬರ್ಕೊಂಬಂದಾರ. ಸಾಡಿ ಬರ್ಕೊಂಬಂದಾರ. ಸಾಡಿ ಎಷ್ಟು ಅದಾವದನ್ನು ಬರ್ಕೊಂಬಂದಾರ. ಯಾರು ಬಂದ? ಅರಿವ ನಾನು ಮರ್ತು ಬಿಟ್ಟಿನಿ, ಯಾಕಂದ್ರೆ ನನ್ನ ಸಾರಿನೇ ಇಲ್ಲ, ನಂದು ಏನು ವಸ್ತ್ರನಿಲ್ಲ. ಹೆಂಗೆ ನೋಡ್ಬೇಕು? ಯಾರು ಬರ್ಕೊಂಡ್ರೆ ಹೇಳಿ ನೋಡ್ರಿ.